ಬದುಕು ಜಟಕ ಬಂಡಿ. ಅವ್ರನ್ನೂ ಓಡಿಸ್ಬೇಡಿ, ನೀವು ಎಲ್ಲೂ ಹೋಗ್ಬೇಡಿ, ಮನೇಲಿದೆ. ಬೇರೆ ಮನೆ ಬೇಕೇ ಬೇಕು ಅಂದ್ರೆ ನಿಮ್ಮ ತಾಯಿನ ಮಾಡ್ಕೊಡ್ತೀವಿ. ಹೊಡೆದು ಇಷ್ಟು ಎಲ್ಲ ಮಾಡಿದ್ರು ನಮ್ದೆಲ್ಲ ಬೇರ್ತಾರಿ ಮೇಡಮ. ನೀವು ಇಷ್ಟೆಲ್ಲ ಕಿರ್ಚಾಡಿಲ್ರಿ ಮೇಡಮ. ಕಿರ್ಚಾಡ್ದು ಇವ್ರು ಮಾಡಿದ್ ನೋಡಿ ಕಿರ್ಚಾಡಿನ್ ನಾನು ಮಕ್ಕಳು ಕಿರ್ಚಿರೋದು ನಾನು ನೀವು ಗೊತ್ತಾಗ್ತದೆ. ಅವತ್ತ ಪರ್ವೀನ್ ಅಣ್ಣ ಬಂದಾಗ ಮಾತ್ರ ಚೀರ್ಯಾಡ್ದ. ಅವತ್ತಲ್ಲ 3-4 ಸತಿ ಇದೆಯಂತಲ್ಲ, ಇನ್ನೊಂದು ಅವತ್ತಿಂದಾರ ಎಲ್ಲ ಅವತ್ತ ಮಾಡಿದ್ನ ನಾನು ಕಣ್ಣಾರ್ಲೆ ನೋಡಿದ್ದೀನಿ. ಇನ್ನೊಂದಿಸ್ತಿ ನಮಗ ಇನ್ನು ಮುಂದೆ ಕೇಳಿ, ಆಚೆ ಕಡೆ ಲಕ್ಷ ಕೊಡಬೇಡಿ. ನೀವು ಸ್ಟಾರ್ಟಿಂಗ್ ಕೇಳಿ, ಎಂಡ್ ಆದಂತ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಯಾತಕ್ಕೆ ಹಿಡಿ ಅಂದ್ರು? ಆಸ್ಪತ್ರೆಗೆ ಹೋಗಿದ್ದೀರ ನಾನು ತೋರ್ಸ್ಕೊಂಬ. ತಪ್ಪಾಗೈತ, ಅಕ್ಕಿದು ಕಾಲು ಹಿಡಿಬೇಕಂತೆ, ಅವಳದು ಕಾಲು ಹಿಡಿಬೇಕಂತೆ. ನನಗೆ ಹೇಳಿ ಹೋಗ್ಲಿಲ್ಲ, ನಾ ಆಸ್ಪತ್ರೆ ಹೋಗಿದ್ದೆ. ನನಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಹೋಗಿದ್ದೀನಿ ಇಲ್ಲ ಅಂತಾರ್ರಿ ಅವ್ರಿಗೆಲ್ಲ. ಚಿಕ್ಕ ಮಗನ್ ಕರ್ಸ್ರಿ ನುಗ್ಸಿದ್ರೆ ಗೇಟ್ ಹೊರಗಡೆ ಹೇಳ್ದೆ ಹೋದ್ರಿ, ಆಸ್ಪತ್ರೆಗೆ ತಂದು ಹೋದ್ರಿ. ಎಲ್ಲಿ ಹೋದಾಗ ನೀವ್ ಹೇಳಿ ಎಲ್ಲಿಗೆ ಹೋಗಿ ಆ ತರ ನನ್ನ ಬಾಯಿ ಬರ್ಲಿ ಮನಸ್ಸಲ್ಲಿರೋದು ಬಾಯಲ್ಲಿ ಬಂದ್ಬಿಡ್ಲಿ. ಕೊಳೆನಾದ್ರೂ ತೊಳ್ಕೊಂಡ್ ಹಾಗಾಗತ್ತೆ, ತಲೆಯಲ್ಲಿರೋ ಕೊಳೆ. ನಮ್ ತಲೆಯಲ್ಲಿ ಏನೂ ಇಲ್ಲ ಮೇಡಮ್. ಇಬ್ಬರು ಮಕ್ಕಳ ತಾಯಿ ಎಲ್ಲಿಗೆ ಹೋಗಿ ಬಂದ್ಬಿಡ್ತಾಳ್ರಿ? ನಾ ಯಾಕೆ ಹೋಗಲ್ರಿ? ನನ್ನ ಕಡೆ ಹೇಳ್ದಿಲ್ಲ, ಓಕೆ ತಪ್ಪಾಯ್ತನೋ ನಮ್ಮ ಅವನ್ ಕಾಲ್ ಬೀಳತ್ತ ಅಂದನ್ರಿ. ಯಾಕೆ ತಪ್ಪಾಗ್ಬೇಕು? ಆಸ್ಪತ್ರೆಗೆ ಹೋಗಿ ಬರೋದು ದೊಡ್ಡ ತಪ್ಪ? ಕೇಳ್ರಿ ಆಕಿನ ಕೇಳ್ರಿ. ಏನ್ ಕೇಳ್ರಿ? ಹೋಗಿಲ್ಲ ಮತ್ತೆ ಎಲ್ಲಿ ಹೋದ್ರು? ಇಲ್ಲೆಲ್ಲ ಬಗೆಹರಿಸ್ಕೊಂಡಿದ್ರೆ ಮತ್ತೆ ಕೋಟಿ ಹೋಗಿದಾವ್ರಿ. ಕೇಳ್ಕೊಳ್ಳಿ. ಅದು ನನಗೆ ವಕೀಲ್ ಫೋನ್ ಮಾಡಿ ಹೇಳಿದ. ನನಗೆ ಹೋಗಿಲ್ಲ, ನಾನು ಆಸ್ಪತ್ರೆಗೆ ಹೋಗಿಲ್ಲ. ವಕೀಲ್ ಫೋನ್ ಹಚ್ಕೊಡ್ಲೇ ಮೇಡಮ್? ವಕೀಲ್ ಜೋಡಿ ಅಲ್ಲೇ ಫೋನ್ ಹಚ್ಚಿದೆ. ನಾ ಮಾತಾಡಲ್ಲ, ನಾನು ವಕೀಲ್ ಜೊತೆ ನೀವು ಮಾತಾಡಿ. ನಮ್ಮ ಅಂತಂಬ್ರ ಏನ ಅವರು ಮಾತಾಡತ್ತಾರ ಕೇಳ್ರಿ. ಅವರು ಏನತ್ತಾರ ಅವ್ರ ಕಡೆನೂ ಇದೆ, ಇವ್ರು ಮಾತಾಡಿದ್ದಲ್ಲ ಕೇಳ್ಕೊಡ್ರಿ. ಏನಂತ ವಕೀಲ್ ಹತ್ರ ಹೋಗಿದ್ರು? ಹೋಗಿದ್ದೀನಿ ನಾನು, ಹೊಡೆದ ಹೋಗಿದ್ದೀನಿ. ಡಿಫರೆನ್ಸ್ ವಕೀಲ್ ನಾನು ವಕೀಲ್ ಆಸ್ಪತ್ರೆಗೆ ಹೋದೆ ಅಂತ ಹೇಳಿದ್ರು. ಆಸ್ಪತ್ರೆಗೂ ಹೋಗಿದ್ದೀನಿ, ಆದ್ರೆ ಆಸ್ಪತ್ರೆ ದಿವಸ ಹೋಗಿಲ್ಲ, ಹೊಡೆದ ದಿವಸ ಹೋಗಿದ್ದೀನಿ ನಾನು. ನನಗೆ ಹೇಳಿಲ್ಲ ನಮ್ಮ ವಕೀಲ ಹತ್ರ ಹೋಗಿ. ಅದು ಹೇಳಿಲ್ರಿ. ಯಾಕೆ ಹೇಳಿಲ್ಲ? ಈಗ ನೆನಪಾಯ್ತು. ಫೋನ್ ಮಾಡಿ ಹೇಳಿದ. ನಿಜವಾದ ನೀವು ಒಂದು ನಿಮಿಷ ಸುಮ್ಮನೆ. ಈಗ ಏನಮ್ಮ ಹೋಗ್ತಿರೋ ಇಲ್ವ ಮನೆಗೆ? ಮನೆಗೆ ಹೋಗ್ತೀನಿ, ಆದ್ರೆ ಅಕ್ಕಿ ಇದ್ರ ಅವರು ಅಲ್ಲೇ ಇರ್ತಾರೆ. ನಮ್ಮ ತಾಯಿ ತಂದಿನ ಒಂದು ಮಾತು ಕೇಳ್ತಾರೆ. ನಿಮ್ ತಾಯಿ ತಂದಿನ ಕೇಳಿ ಬೇರೆ ಮನೆ ಅವ್ರು ಮಾಡ್ಕೊಡೋದಾಗಿದ್ರೆ ನಿಮ್ ಗಂಡ ಅಲ್ಲಿ ಬಂದು ಹೋಗ್ತಾರೆ, ಆಗ್ಬೋದಾ? ಓಕೆ ಸರಿ. ನಾ ಮನೆ ಮಾಡಲ್ಲ ಮೇಡಮ್. ಅವ್ರು ನೀವು ಮಾಡಬೇಡಿ, ನೀವ್ಯಾಕೆ ಮಾಡ್ತೀರಿ? ನಿಮಗೆ ನೀವೇ ಮಾಡ್ಕೋತಾ ಇದ್ದೀವಿ. ಬೇಡ ಅನ್ಸುತ್ತೆ ನನಗೆ. ನಿಲ್ಸಿ ಅನ್ಸುತ್ತೆ. ಹೋದ್ ಸತಿನೇ ಹೇಳಿದ್ದೀನಿ, ಇನ್ನೆಷ್ಟು ಹೇಳ್ಬೇಕು ನಿಮ್ಗೆ? ಇಲ್ಲ ಅಂತ ನಿಮಗೆ ನೀವೇ ಎಷ್ಟು ದಿವಸ ಸಮಾಧಾನ ಮಾಡ್ಕೋತೀರಿ? ಅವ್ರು ಇದಾರಷ್ಟೇ, ಏನ್ ಮಾಡ್ತೀರಿ? ಇದಾರೆ, ನಿಮಗೆ ಅವ್ರು ನೋಡಿದ್ರೆ ಆಗಲ್ಲ, ಆದ್ರೆ ಇದಾರವ್ರು. ಏನು ಮಾಡೋಣ? ಏನ್ ಮಾಡ್ತಾರೆ ನೀವು? ನಾನೇನು ಮಾಡಕ್ಕಾಗಲ್ಲಮ್ಮ, ಇದು ನೀವೇ ಮಾಡ್ಕೋತಾ ಇರೋದು. ನಾನು ನಿಮಗೆ ಏನ್ ಕತೆನೂ ಆಗಿಲ್ಲಮ್ಮ. ನಾನು ಎಲ್ಲಿ ಹೋಗ್ಲಿ? ಈ ತರ ಮಾಡಿದ್ರೆ ಇವರು ಸರಿಯಾಗಿ ಹೋದ್ರು ಏನೂ ಆಗಲ್ಲ. ಯಾವ ಬಟ್ಟೆ ಅನ್ನಂಗಿಲ್ಲ, ಒಂದು ಸರಿಯಾಗಿ ನೀನ್ ತಿಂದಿ ಅನ್ನಂಗಿಲ್ಲ, ಉಂಡಿ ಅನ್ನಂಗಿಲ್ಲ. ಆದ್ರೆ ಈ ತರ ನಾನು ಒಡೆಯವನ ಅಂತಾನೆ. ತಿಂದ್ರಿ ಉಂಡಿ ಅಂತ ಕೇಳಕ್ಕೆ ನೀವ್ ಸಮಾಧಾನವಾಗಿದ್ರಲ್ವೇನಮ್ಮ? ದಿನಾಲು ಕಿರಿಸ್ತೀನ್ರಿ. ದಿನಾಲು ಕಿರ್ಚಾಗ ನನ್ಗೆ ಯಾಕ್ರಿ ಸೊಕ್ಕ ಬರ್ತೈತಿ? ದಿನಾಲು ಯಾಕೆ ಕಿರಿಸ್ತೀನಿ ನಾನು? ಎದ್ರಿಗೋಸ್ಕರ ಕಿರಿಸ್ತೀನಿ? ನೀವ್ ಯಾರ ಏನ್ರ ಮಾಡ್ರೆ ಕಿರಿಸ್ಬೋದಲ್ಲ, ಯಾಕೆ ಕಿರಿಸ್ತೀನಿ? ಸುಳ್ಸುಳಕ್ಕೆ ಕಿರ್ಚಾಕ ನನ್ ಹುಚ್ಚಿ. ಸಿಟ್ಟು ಅನ್ನೋದು ಏನಿಲ್ಲ. ಅವ್ರು ಸರಿಯಾಗಿ ವಂಕ್ ಮಾತಾಡಿದ್ರ ಹಿಡ್ದಿಸ್ ನಾನು ಇಟ್ಕೊಳಿಲ್ವಾ? ಇವಾಗ ಯಾಕೆ 5-6 ತಿಂಗಳ ಈ ತರ ಮಾಡ್ತಿದ್ದಾಳೆ ಇವಳು? ಎಷ್ಟು ದಿವಸ ಇಟ್ಕೊಂಡ್ರಮ್ಮ? ಇಲ್ಲಿಂದ ನೀವು ಮನೆ ಬಿಟ್ಟು ಹೋದ್ರಿ, ನೀವು ವಾಪಸ್ ಬಂದ್ರಿ ಅಲ್ಲ? ನನ್ನ ಮನೆಗೆ ನಾನು ಬಂದಿದ್ದೀನಿ ಅಷ್ಟೇ. ಇಟ್ಕೊಳ್ಳೋದೇನ್ ಬಂತು? ಅವ್ರ ಮನೇಲಿ ಅವ್ರು ಇದ್ದಾರೆ, ನೀವ್ ಹೇಗಿದ್ದೀರೋ ಅವರು ಇದ್ದಾರೆ. ಗಂಡ ಅಂದ್ರೆ ಮನೆಯಲ್ಲಿ ಮರ್ಯಾದೆ ಅನ್ನೋದು ದೊಡ್ಡದಿರುತ್ತೆ. ಹಿಂದಿ ಇರಲ್ಲ, ಬೇಕಾಗಿರಲ್ಲ, ಮರ್ಯಾದೆ ಬೇಕಾಗಿರುತ್ತೆ ಗಂಡನಿಗೆ. ಇವ್ರಿಬ್ರು ಕುಂತ್ರ ನಾನು ಹೋಗಂಗಿಲ್ಲ. ಚಿಕ್ಕಾಗಿ ಮಾತಾಡು.
ಪರ್ವಿ ನನ್ನ ಕಣ್ಣಲ್ಲ ನೋಡ್ಯಾರಲ್ಲ, ನೀವೇನು ಊಟ ಕೂತಿದ್ರೆ ನಾ ಎಲ್ಲಿ ಹೋಗಿ ನಿಂತಿದ್ವಿ ಅದು ನೋಡ್ಯಾರಲ್ಲ. ಈ 1 ವರ್ಷದಲ್ಲಿ ಯಾಕೆ ಅವರು ನಿಮ್ ಕೈಲಿ ಸಮಾಧಾನ ಮಾಡಕ್ಕಾಗಿಲ್ಲ? ಬಂದಾಗಿಂದ ಇದೇ ತರ ಚಿಕ್ಕ ಮಕ್ಕಳು ಸಣ್ಣ ಶಾಲೆ ಕೊಡೋರು. ಈ ಶಾಲೆ ಬುದ್ಧಿ ಅವ್ರ ತಲೆಯಾಗ ಶಕ್ತಿ ಇರ್ತದೆ. ಇವ್ರು ಅವ್ರು ಕಳ್ಸಕ್ ಶುರು ಮಾಡ್ತಾರೆ. ಊಟ ಮಾಡಿದ್ರೆ ತಿನ್ನಕ್ ಹೋಗ್ಬೇಡ, ಈ ತರ ಆಕೆ ಕಲಿಸಿದ ಆಕೆ ಕಲಿಯಾಕತ್ತು ಅದೇ ತಲೆ ಹಾಕೊಂಡ್ ಕೂತು ನಾಳೆ ಅವ್ರ ಎಜುಕೇಶನ್ ಹಾಳಾಗತ್ತೆ ಅಲ್ವಾ? ನೀವೇ ಹೇಳಿ. ಅದು ಸರಿ, ಅವ್ರ ಜೊತೆ ಹೊಂದ್ಕೋಬೇಕು ಅಂತ ಏನಿದೆ? ಅವ್ರ ತಾಯಿ ಜೊತೆ ಇದ್ರೆ ನಿಮ್ಗೇನಾಗಬೇಕು? ತಾವೊಂದು ದುರ್ಬುದ್ಧಿ ಅದ. ಆ ಮಕ್ಕಳಿಗೆ ಅದೇ ಬುದ್ಧಿ ಕಲಿಸೋದು ಬೇಡ. ನನ್ನ ಮಗನಿಗೆ ಸೆಂಟ್ರಲ್ ಸಿಲೆಬಸ್ ಸ್ಕೂಲ್ ಹಾಕಿದ್ದೀನಿ. ಅವ್ನ ಎಜುಕೇಷನ್ ಎಷ್ಟೊಂದು ಇದು ಮಾಡ್ಬೇಕು ನಿಮ್ಗೆ ಗೊತ್ತದೆ ಅದರ ಬಗ್ಗೆ. ಸೆಂಟ್ರಲ್ ಸಿಲೆಬಸ್ದು ಇಂಗ್ಲೀಷ್ ಮೀಡಿಯಮ್, ಹುಡುಗಿಗೆ ಕನ್ನಡ ಮೀಡಿಯಮ್ ಇದಕ್ಕೆ ಹಾಕಿನಿ ಕಾನ್ವೆಂಟ್ಗೆ. ಇವ್ರು ತಲೆ ಹಾಕೋದು ಈಗ ಕಲ್ಸಾತ ಅದನ್ನು ತಲೆ ಹಾಕ್ಬೇಕಾ? ಅಭ್ಯಾಸ ತಲೆಯಲ್ಲಿ ಹೋಗ್ಬೇಕಾ? ಅವು ಏನು ಮಾಡ್ಬೇಕು ಮಗು ಹೇಳಿ? ಇಲ್ಲಾಂದ್ರೆ ಇಬ್ಬರು ನಡುವೆ ಹುಡುಗನ ಎಲ್ಲರೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಅಲ್ಲ, ಈ ಜಗಳ ನಿಲ್ಲೋದಿಲ್ವಲ್ಲಪ್ಪ ಮನೆಯಲ್ಲಿ? ಮನೆಯಿಂದ ಹೊರಗೋನಾಗತ್ತ. ಈಗ ಯಾವಾಗ ಹೊರಗೆ ಹೋಗ್ತಾ ನಾವು ಹೊರಗೋಗ್ಬೇಕಾಯ್ತು, ಆಕಿ ಹೊರಗೆ ಹೋಗ್ತೀವಿ, ಏನು ಆಕಿ ಹೊರಗೆ ಹೋಗ್ತಾ. ಆಮೇಲೆ ನಾವು ಎಲ್ಲಿ ಗಿಡದ ಬಿಡ್ಡ ಕುತ್ಕೊಂಡು ಮಾಡಕತ್ತ, ಗಿಡದ ಬಡ್ಡೆ ಅಡುಗೆ ಮಾಡಿ ಹಾಕ್ಬಾರ್ದು ನನಗೆ. ಆಕೆ ನನ್ನ ಜೊತೆ ಗಿಡದ ಬಡ್ಡೆ ಮಾಡ್ಕೊಳ್ಳಿ. ಈಗ ಮನೆ ತನ್ನ ಮನೆ ತಾವು ಇರ್ತಾವೆ. ಗಂಡು ಬೇಕಾತಂದ್ರೆ ನಾವು ಬಾತ ಕರೆದ ಅಕ್ಕಿ ಕಡೆ ಹೋಗ. ನಮ್ಮ ಅಯ್ಯೋ ನಮ್ಮವನ ಅಜ್ಜಿ ಅತ್ತಿ ಇಲ್ಲೇ ಅಂದ್ರೆ ಅತ್ತಿ ಕರ್ಕೊಂಡು ಹಾಕಿರುವಾಳು. ಏನು ಕೇಳಿಸ್ತಾ ಇದೆ ಮಾತಾಡ್ತಾರೆ? ಅತ್ತಿ ನಿಮ್ಮ ಮುಂದೆ ಅಂದಾಳ, ನನ್ನ ಹೆಸರಲ್ಲಿ ನಿಮ್ಮ ಕೈಲಿ ಅವ್ರನ್ನ ಒಪ್ಕೊಳಕ್ಕಾಗ್ತಿಲ್ಲ, ಅಷ್ಟೇ ಸತ್ಯ ಅಲ್ಲ? ಒಪ್ಕೊಳ್ಳೇಬೇಕು, ಅದೇ ಸತ್ಯ. ಇಷ್ಟೆಲ್ಲ ನಾನು ಹೊಡೆದಿದ್ದು ಬಡ್ದಿದ್ದು ಇಷ್ಟೆಲ್ಲ ಅವ್ರು ಮಾಡಿ ಹಾಕಿ ಮಟ್ಟಿ ನಾನು ಎಲ್ಲ ವ್ಯರ್ಥನಲ್ಲ. ಮತ್ತೆ ನೀ ಏನು ಹಾಕಿದೆ ಅಂದ್ಬಿಟ್ರು. ಇನ್ನು ಮುಗಿದು ಹೊತ್ತು ಅವಳ ಮಾಡ್ತಾಳೆ ನನಗೆ ಹೋಗಿ ಏನು ಮಾಡಿಲ್ಲ ನಂತದಾಯ್ತು. ಆಸ್ಪತ್ರೆ ತೋರಿಸಿಲ್ಲ ಅಂದ್ರೆ ಅದು ಮುಟ್ಟಕ್ತಾ ಇರೋದೆ. ಇನ್ನು ಮಾಡೋದೇನು ಉಳಿತು ನಂದು ಹೇಳಿ ನೀವು? ಇಷ್ಟು ಅನ್ಯಾಯ ಆಗೈತೆ ಅಂದ್ಬಳಕು ನನಗೆ ಈ ತರ ಏನ್ ತ್ಯಾಗ ಮಾಡ್ತಾ ಇದ್ದೀರಮ್ಮ ನೀವು? ಆಗ ಮೊದಲಾದ್ರೂ ನಮ್ಮ ತಾಯಿ ಮುಂದೆ ಏನು ಉತ್ತರ ಕೊಟ್ಟಿನಿ ಅದು ವಿಚಾರ ಮಾಡ್ರಿ. ಇವ್ರಿಗೆ ಇಡುದ ಬ್ಯಾರೆ ಆಗೈತೆ ಕರೆ, ನಾ ಇಡಕ್ ಕೊಡ್ಲಿಲ್ಲ. ಇರ್ಲಿ ಅವ್ರ ಜಾಗ ಕೊಟ್ಟು ಹೋಗಿ ನಾನು ಅಷ್ಟು ನನಗೆ ಅವಮಾನ ಆಗೈತೆ ಅಂದ ಬಳಕ ನಾನು ಎದ್ದು ಹೋಗ್ಬಿಡ್ತೇನೆ. ನಾನು ಅವ್ರು ಏನಕ್ಕೆ ಮಾಡ್ತಾರೆ?